ರಿಷಿಕೇಶ್ಗೆ ನನ್ನ ಪ್ರಯಾಣ ಅಚ್ಚ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ. ರಿಷಿಕೇಶ್ ಅನ್ನೋ ಸ್ವರ್ಗಕ್ಕೆ ಬೆಂಗಳೂರಿನಿಂದ ನನ್ನ ಪ್ರಯಾಣ ಶುರುವಾಯಿತು. ಸದಾ ಕಾಲ ಈ ಟ್ರಾಫಿಕ್ನಲ್ಲಿ ಕಾಲ ಕಳೆಯುವ ನಮಗೆ ರಿಷಿಕೇಶ ಅದ್ಭುತವಾದ ಸ್ವಾಗತ ಕೊಡ್ತು. ಏರ್ಪೋರ್ಟ್ನಿಂದ ಹೊರಟ ತಕ್ಷಣ ನನಗೆ ಎದುರಾಗಿದ್ದು ಗಂಗಾ ಮಾತೆ. ಬನ್ನಿ, ನಾನು ಉಳ್ಕೊಂಡಿರೋ ರೂಮ್ ತೋರಿಸ್ತೀನಿ. ನನ್ನ ರೂಮ್ ಡಿಸೈನ್ ಅಂತೂ ತುಂಬಾನೇ ವ್ಯತ್ಯಾಸವಾಗಿತ್ತು. ಇದು ಅಡಿಗೆ ಮನೆ ಪ್ಲಸ್ ಊಟದ ಮನೆ. ಈ ಕಟ್ಟಡ ಪೂರ್ತಿ ಯುರೋಪಿಯನ್ ಸ್ಟೈಲ್ನಲ್ಲಿದೆ. ರೂಮ್ನಲ್ಲಿ ಬ್ಯಾಗ್ ಇಟ್ಟ ತಕ್ಷಣ ಮಂಡಕ್ಕಿ ತಿಂದು ಹರ್ಬಲ್ ಟೀ ಕುಡಿದ್ವಿ. ಹೋದ ದಿನನೇ ನಮಗೆ ಗಂಗಾ ನದಿ ಮತ್ತು ಸೂರ್ಯಾಸ್ತ ಎರಡೂ ನೋಡೋ ಅದೃಷ್ಟ ಕೂಡ ಬಂತು. ಈ ಕಟ್ಟಡ ಅಂತೂ ನೋಡೋಕೆ ಎರಡು ಕಣ್ಣು ಸಾಲಲ್ಲ, ಎಲ್ಲಿ ನೋಡಿದ್ರೂ ಹಸಿರೇ ಹಸಿರು. ಸೂರ್ಯಾಸ್ತನ ನೋಡ್ತಾ ನೋಡ್ತಾ ಆ ದಿನನೇ ಮುಗಿದೋಯ್ತು. ಏನು ಟೆಸ್ಟ್ಗೆ ಹೋಗ್ತಾ ಇದ್ದೀರಾ? ನಾಡಿ ಮಿಡಿತ, ನಾಡಿ ಪ್ರಶಾಂತ್. ರಿಟ್ರೀಟ್ನ ಮೊದಲನೇ ದಿನ ಆಜ್ಞಾ ಲವಿತ್ರಾ ಫೌಂಡರ್ ಆಶಾ ಅವರು ನಾಡಿ ಪರೀಕ್ಷೆ ಮಾಡಿದ್ರು. ಬೆಳಗಿನ ಉಪಹಾರ ಹಣ್ಣು, ರಾಗಿ ಗಂಜಿ ಮತ್ತೆ ಕಾಳು. ಉಪಹಾರದ ನಂತರ ಎಲ್ಲರೂ ಯೋಗ ಕ್ಲಾಸಲ್ಲಿ ಸೇರಿದ್ವಿ. ತರಗತಿ ಶುರುವಾಗಕ್ಕೆ ಮುಂಚೆ ಎಲ್ಲರ ಹಣೆಗೂ ತಿಲ್ಕ ಇಟ್ಟು ಆಶಾ ಅವರು ಸ್ವಾಗತ ಮಾಡಿದ್ರು. ಅನಂತರ ಎಲ್ಲರೂ ಒಬ್ರಿಗೊಬ್ರು ಪರಿಚಯ ಮಾಡ್ಕೊಂಡ್ವಿ. 5 ದಿನದ ಕ್ಲಾಸಿನ ಬಗ್ಗೆ ವಿವರಣೆ ಕೊಟ್ಟರು. Previously we used to start by 6 o'clock. Now we are giving little consideration. We are starting by 7 because we started noticing that nobody is going to bed by 10. We say switch off the light, bedtime 10. The bedtime is becoming 12. So I want you all to have some good sleep. So we will be starting by 6:45. 7. The timings have been mentioned. ಅನಂತರ ಯೋಗ ಕ್ಲಾಸಿಗೆ ಬೇಕಾದ ಪರಿಕರಗಳನ್ನ ನಮಗೆಲ್ಲ ಕೊಟ್ಟರು. ಕೆಲವೊಂದು ಯೋಗಕ್ಕೆ ಸಂಬಂಧಪಟ್ಟ ಆಟಗಳನ್ನ ಆಡಿಸಿದ್ರು. ಆ ದಿನ ಸಮಯ ಹೋಗಿದ್ದೇ ಗೊತ್ತಾಗ್ಲಿಲ್ಲ. ಸ್ವಲ್ಪ ಹೊತ್ತು ಗಂಗಾ ನದಿ ದಡದಲ್ಲಿ ಕುತ್ಕೊಂಡಿದ್ವಿ. ಸಡನ್ ಆಗಿ ಹಂಗೆ ಕಂಡಿದ್ದು. ದಿನ 2 ಎಲ್ಲರೂ ಗಂಗಾ ನದಿ ದಡಕ್ಕೆ ಹೋದ್ವಿ. ಬೆಳಗ್ಗೆನೆ ಯೋಗ ಮಾಡಕ್ಕೆ. ಗಂಗಾ ಮಾತೆನ ಸ್ಪರ್ಶಿಸಿದ ಅನುಭವನೇ ಅತ್ಯದ್ಭುತ. ಅದಾದ್ಮೇಲೆ ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಮುಂದಿನ ತರಗತಿಗೆ ಹಾಜರಿಯಾದ್ವಿ.